ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಲೇಔಟ್ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಚುಂಚಾದ್ರಿ ಲೇಔಟ್ ಅಂತ. ಇದು ಬಂದ್ಬಿಟ್ಟು ನಿಮಗೆ ಕುಂಬ್ಳಗೋಡಿಂದ ಮುಂದೆ ಬರುತ್ತೆ, ಮೈಸೂರು ರೋಡಲ್ಲಿ. ಕುಂಬ್ಳಗೋಡು ಪೊಲೀಸ್ ಸ್ಟೇಷನಿಂದ ಮುಂದೆ ಬಂದು ಲೆಫ್ಟ್ ತೊಗೋಬೇಕು. ಆರ್ ನಗರ ಡೆಂಟಲ್ ಕಾಲೇಜಿಂದ ಒಂದು 7-7.5 ಕಿಲೋಮೀಟರ್ ಆಗುತ್ತೆ. ಸೊ ತುಂಬ ಬ್ಯೂಟಿಫುಲ್ ಲೇಔಟ್ ಇದು. ತಿಟ್ಟಳ್ಳಿ ಅಂತ ಒಂದು ಬಸ್ ಊರಿದು. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ನೋಡಿ ಫ್ರೆಂಡ್ಸ್. ಇದು ಲೇಔಟ್ ಪ್ಲಾನು, ಚುಂಚಾದ್ರಿ ಲೇಔಟ್ ಅಂತ. ನಿಮಗೆ LIC ಮತ್ತು ಟಾಟಾ ಹೌಸಿಂಗ್ ಫೈನಾನ್ಸು, ICICI ಬ್ಯಾಂಕು, ಕ್ಯಾನ್ಫಿನಿಂದ ಎಲ್ಲ ಟೈಅಪ್ ಆಗಿದೆ ಲೋನ್ಗೋಸ್ಕರ. ಸೊ ಇಲ್ಲಿಂದ ಬೇಕಾದ್ರೂ ನಿಮಗೆ ಲೋನ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ನಾವು ಇವಾಗ ಲೇಔಟ್ ಒಳಗಡೆ ಎಂಟ್ರಿ ಮಾಡೋಣ. ಎಂಟ್ರಿ ಆಗಿ ಪ್ರತಿಯೊಂದು ಡೀಟೇಲ್ಸು ನೋಡ್ಕೊಂಡು ಹೋಗೋಣ. ಈ ಲೇಔಟ್ ಬಂದ್ಬಿಟ್ಟು ನಿಮಗೆ DC ಕನ್ವರ್ಷನ್ ಈ ಖಾತಾ, ಇಂಡಿವಿಜುವಲ್ ಪಂಚಾಯಿತಿ ಖಾತಾ ಬರುತ್ತೆ. ಇಂಡಿವಿಜುವಲ್ ಖಾತಾಗಳೆಲ್ಲ ನಿಮಗೆ ಪಂಚಾಯಿತಿ ಖಾತಾ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ಇವಾಗ ಮೇನ್ ರೋಡಲ್ಲಿ ಇದ್ದೀನಿ. ಲೇಔಟ್ ಎಂಟ್ರೆನ್ಸ್ ಮೇನ್ ರೋಡು ಎಲ್ಲ CC ರೋಡ್ ಇದೆ. ವೈಡ್ ರೋಡು, 35 ಫೀಟ್ ರೋಡು, 35 ಅಡಿ ರೋಡ್ ಇದೆ. ತುಂಬ ವಾಸ್ಟಾಗಿ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಲೊಕೇಶನ್ನು, ತುಂಬ ಲ್ಯಾವಿಶ್ ಆಗಿದೆ ಮತ್ತು ಪ್ಲೆಸೆಂಟ್ ಆಗಿದೆ ತುಂಬ. ನೋಡಿ ಫ್ರೆಂಡ್ಸ್, ಹಾಗೆ ಮುಂದೆವರೆ ನೋಡಿ. ನಿಮಗಿಲ್ಲಿ ಈ ಒಂದು ಲೇಔಟ್ಗೆ ವಾಟರ್ ಟ್ಯಾಂಕ್ ಇಲ್ಲಿ ಪಾಯಿಂಟ್ ಮಾಡಿದ್ದಾರೆ. ಓವರ್ ಹೆಡ್ ವಾಟರ್ ಟ್ಯಾಂಕಿಗೆ ಇಲ್ಲಿ ನಿಮಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಏನೋ ಸ್ವಲ್ಪ ಎಕ್ಸ್ಕವೇಷನ್ ಎಲ್ಲ ಮಾಡಿದ್ದಾರೆ. ಸೊ ಮೊನ್ನೆ ಮಳೆ ಬಂದಿರೋದ್ರಿಂದ ನೀರು ತುಂಬಿಕೊಂಡಿದೆ. ನೋಡಿ ಫ್ರೆಂಡ್ಸ್, ನಾನಿವಾಗ ಲೇಔಟ್ ಒಳಗಡೆ ಎಂಟ್ರಿ ಆಗಿದ್ದೀನಿ. ಸೊ ಟೋಟಲ್ ಆಗಿ 219 ಸೈಟ್ಸ್ಗಳು ಬರುತ್ತೆ ಇಲ್ಲಿ. 20-30, 20-40, 30-40 ಮತ್ತು ಆಟ್ ಡೈಮೆನ್ಷನ್ ಸೈಟ್ಗಳು ಇಲ್ಲಿದೆ. ಮತ್ತು ಯಾವ ಫೇಸಿಂಗ್ ಬೇಕಾದ್ರೂ ನಿಮಗೆ ಈಸ್ಟು, ನಾರ್ತು, ಸೌತು, ವೆಸ್ಟು 4 ಫೇಸಿಂಗ್ ಡೈರೆಕ್ಷನ್ಗಳು ಸೈಟ್ಗಳು ಸಿಗುತ್ತೆ. ಮತ್ತು ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಸೈಟಿಗೂ ನಿಮಗೆ ಇಂಡಿವಿಜುವಲ್ ಆಗಿ ವಾಟರ್ ಪೈಪ್ ಲೈನಿಂಗ್ ಆಗಿದೆ. ನೋಡ್ತಾ ಇರ್ಬೋದು, ಸ್ಯಾನಿಟ್ರಿ ಪೈಪ್ ಲೈನಿಂಗ್ ಕೂಡ ಆಗಿದೆ. ಮತ್ತು ಇಂಡಿವಿಜುವಲ್ ಮನೆಗೂ ಕೂಡ, ಇಂಡಿವಿಜುವಲ್ ಸೈಟ್ಗೆ ಕೂಡ KEB ಕನೆಕ್ಷನ್ಗೆ ಅದಕ್ಕೂ ನಿಮಗೆ ಪೈಪ್ ಲೈನಿಂಗ್ ಎಲ್ಲ ಮಾಡಿ ಬಿಟ್ಟಿದ್ದಾರೆ. ಮತ್ತು ನೋಡಿ, ಎಲ್ಲ ಪ್ಲಾಂಟೇಶನ್ ಕೂಡ ಮಾಡಿದ್ದಾರೆ, ಗಿಡಗಳೆಲ್ಲ ಹಾಕಿದ್ದಾರೆ ಗ್ರೀನರಿ ಆಗಿರಲಿ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ ಲೇಔಟು. ಎಲ್ಲ ನಿಮಗೆ CC ರೋಡು ನೋಡ್ತಾ ಇರ್ಬೋದು, ತುಂಬ ಬ್ಯೂಟಿಫುಲ್ ಆಗಿದೆ. ಈವನ್ ನಿಮಗೆ KEB ಕನೆಕ್ಷನ್ಗಳು ಎಲ್ಲ ಕಡೆಗೂ ಪವರ್ ಕನೆಕ್ಷನ್ ಎಲ್ಲ ರೆಡಿ ಇದೆ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ನೋಡಿ, ನಾನಿವಾಗ ಸೆಕೆಂಡ್ ಕ್ರಾಸ್ಗೆ ಬಂದಿದ್ದೀನಿ. ಪ್ರತಿಯೊಂದು ಕ್ರಾಸ್ಗಳಿಗೂ ಈ ಥರ ನೇಮ್ ಬೋರ್ಡ್ಗಳು ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಲೇಔಟಲ್ಲಿ ಅವ್ರದ್ದೇ ಆದ ಓನ್ ಬೋರ್ವೆಲ್ ಇದೆ. ನೋಡಿ, ನಾನು ಇವಾಗ ತೋರಿಸ್ತಾ ಇರೋದು ಬೋರ್ವೆಲ್ ಪಾಯಿಂಟ್ ರನ್ನಿಂಗ್ ಇದೆ. ಟೋಟಲಾಗಿ 3 ಪಾಯಿಂಟ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಇವಾಗ ಇನ್ನೂ ಯಾವುದೋ ಮನೆಗಳು ಜಾಸ್ತಿ ಕನ್ಸ್ಟ್ರಕ್ಷನ್ ಆಗ್ತಾ ಇಲ್ಲ, ರೆಡಿ ಇಲ್ಲ, ಕನ್ಸ್ಟ್ರಕ್ಷನ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಸದ್ಯಕ್ಕೆ 1 ಬೋರ್ವೆಲ್ ಕೊಡಿಸಿದ್ದಾರೆ. ಇನ್ನೂ 2 ಪಾಯಿಂಟ್ ರೆಡಿ ಇದೆ, ಅಂದರೆ ಡಿಗ್ ಮಾಡ್ಬೋದು ಬೋರ್ವೆಲ್ಗೆ. ಸೊ ನೋಡಿ, ಸರ್ವಿಸ್ ಆಗಿದೆ. ಈ ಒಂದು ಬೋರ್ ಪಾಯಿಂಟು ಸರ್ವಿಸ್ ಆಗಿದೆ. ಇದ್ರ ಮುಖಾಂತರನೇ ನಿಮಗೆ ನೀರೆಲ್ಲ ಕೊಡ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಟೋಟಲಾಗಿ 3 ಪಾರ್ಕ್ಗಳು ಬರ್ತಾ ಇದೆ. ನಾನಿವಾಗ ನಿಮಗೆ ತೋರಿಸ್ತಾ ಇರೋದು ಇದು ಪಾರ್ಕ್ ಏರಿಯಾ. ಪಾರ್ಕಿಗೆ ಅಂತ ಮಾರ್ಕ್ ಮಾಡಿದ್ದಾರೆ. ಇಲ್ಲಿ ಯಾವುದೋ ಸೈಟು ಮಾರ್ಕ್ ಮಾಡಿಲ್ಲ. ಸೊ ಅಲ್ಲಿ ಎದುರುಗಡೆ ಕಾಣ್ತಾ ಇರೋದು ಅದು ಒಂದು ಪಾರ್ಕು, ಇದು ಒಂದು ಪಾರ್ಕು. ಹಾಗೆ ಮುಂದೆ ಹೋದರೆ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಒಂದು. ಟೋಟಲಾಗಿ 3 ಪಾರ್ಕ್ ಬರ್ತಾ ಇದೆ. ಝೂಮ್ ಮಾಡಿ ತೋರಿಸ್ತೀನಿ. ಓಕೆ ನೋಡಿ, ಅದು ಆ ಏರಿಯಾ ಕೂಡ ನಿಮಗೆ ಪಾರ್ಕು. ಅಲ್ಲಿ ಯಾವುದೇ ಸೈಟು ಮಾರ್ಕ್ ಮಾಡಿಲ್ಲ. ಓಕೆ, ಇದು ಪಾರ್ಕು. ಆ್ಯಂಡ್ ದೆನ್ ನೋಡಿ, ಎಲ್ಲಿ ಕಾಣ್ತಾ ಇದೆಯಲ್ಲ, ಅದು ಕೂಡ ಪಾರ್ಕು. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಲೇಔಟಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ ಒಬ್ಬರು. ನಾನಿವಾಗ ತೋರಿಸ್ತಾ ಇರೋದು ಈ ಲೇಔಟಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋವಂಥ ಮನೆ. ಸೊ ಇನ್ನೂ ಒಂದು ಇಬ್ಬರು ಪಾಯಕ್ಕೆ ಮಟೀರಿಯಲ್ ಎಲ್ಲ ಡಂಪ್ ಮಾಡಿದ್ದಾರೆ. ಸೊ ಇಟ್ಟಿಗೆ, ಮರಳು, ಸೊ ಏನೇನು ಮೆಟೀರಿಯಲ್ ಬೇಕೋ ಎಲ್ಲ ಡಂಪ್ ಮಾಡಿದ್ದಾರೆ. ಅವರು ತುಂಬ
ಹತ್ತಿರದಲ್ಲೇ ಮನೆ ಸ್ಟಾರ್ಟ್ ಮಾಡ್ತಾರೆ. ಇದು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಈ ಲೇಔಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ನಾನಿವಾಗ ಈ ಸರ್ಕಲಲ್ಲಿ ಇದ್ದೀನಿ. ಇಲ್ಲಿಂದ ನಿಮಗೆ ಕನಕಪುರ 6 to 7 ಕಿಲೋಮೀಟರ್, ವಂಡರ್ಲಾ ಒಂದು 6 ಕಿಲೋಮೀಟರ್ ಆಗುತ್ತೆ. ತುಂಬ ಒಳ್ಳೆ ಲೊಕೇಶನಲ್ಲಿದೆ. ಸುತ್ತಮುತ್ತ ಪೀಸ್ಫುಲ್ ಆಗಿದೆ, ತುಂಬ ಗ್ರೀನರಿ ಆಗಿದೆ ಲೇಔಟು. ಮುಂದೆ ಅಂತೂ ನಿಮಗೆ ಪೀಸ್ಫುಲ್ ಲೈಫ್ ಲೀಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಯಾರಾದರೂ ಈ ಲೇಔಟಲ್ಲಿ ಸೈಟ್ ಬುಕ್ ಮಾಡಬೇಕು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡ್ಬೋದು. ಎಲ್ಲ ನಿಮಗೆ ಪ್ರೊಸೀಜರು ನಾವು ನೋಡ್ಕೋತೀವಿ. ಅದ್ರ ಬಗ್ಗೆ ಯಾವುದೇ ರೀತಿ ಟೆನ್ಷನ್ ಬೇಡ ನಿಮಗೆ. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೂರು ಪ್ರಾಪರ್ಟೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.